ಜೊತೆಗೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅಂತ ಹೇಳಿ ತನಿಖೆ ಮಾಡಿಸಿ ಅಧಿಕಾರಿಗಳ ಕಣ್ಣ ಮುಚ್ಚಾಲಾಡಿದ್ರ ಅಥವಾ ಈ ರೀತಿಯಾಗಿ ತಮಿಳುನಾಡಿಗೆ ನೀರನ್ನ ಹರಿಸುವ ಕೆಲಸಗಳಾಯ್ತಾ, ಇದರ ಹಿಂದೆ ಯಾರಿದ್ದಾರೆ ಅಂತೇಳಿ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗ್ತದೆ. ಇದೇ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಉಸ್ತುವಾರಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಪ್ರಶ್ನೆ ಮಾಡಿದಾಗ ಅವ್ರು ಏನಂದ್ರು ಗೊತ್ತಾ ನೋಡಿ. ನಮ್ಮ ಜೊತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂತ ಚಲುವರಾಯಸ್ವಾಮಿ ಇರುವಂತ ಸರ್, KRS ನಲ್ಲಿ ಕ್ರಸ್ಟ್ ಗೇಟ್ ಓಪನ್ ಆಗಿ ನೀರು ಪೋಲ್ ಆಗಿದೆ, ಇದು ಆಡಳಿತದ ಜಿಲ್ಲಾಡಳಿತ ವೈಫಲ್ಯನ ಅಥವಾ ಈ ರೀತಿ ಆರೋಪ ಬರ್ತಾ ಇರುವಂತದ್ದು ಏನ್ರಿ ಇವೆಲ್ಲ ಆಕಸ್ಮಿಕ ಆಗ್ತಕ್ಕಂಥವೆಲ್ಲನೂ ಯಾವ್ದೋ ವೈಫಲ್ಯತೆ ಅಂತ ಹೇಳಿ ಆಕಸ್ಮಿಕವಾಗಿ ಅದನ್ನ ಆಗಿದೆ. ತಕ್ಷಣ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಸರಿಪಡಿಸಿದ್ದಾರೆ, ಯಾವುದೇ ಡ್ಯಾಮೇಜ್ ಆಗ್ತದೆ. ಅಲ್ಲಿ ರೈತ ಮುಖಂಡರು ಹೇಳಿರುವುದು ತಮಿಳುನಾಡಿಗೆ LTMC ಬಿಟ್ಟಿದ್ದಾರೆ ಬೇಕಂತ ಇರುವಂತ ಜನತೆಗೆ ಏನ್ ಕೊಡ್ತಾರೆ ಸಂಬಂಧ 800 ಕ್ಯೂಸೆಕ್ಸ್ 500 ಕ್ಯೂಸೆಕ್ಸ್ ಮೇಲೆ ಹೋಗಿಲ್ಲ. ನೀವು ಸರ್ ಕಂಟ್ರೋಲ್ ಮಾಡಿದ್ದಾರೆ. ರೈತರಿಗೆ ಮಾಹಿತಿ ಇಲ್ಲದೆ ಇರ್ಬೋದು, ಸರ್ ಮಾಡಿದ್ದಾರೆ. ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. 3-4 ಗಂಟೆ ಒಳಗೆ ಅದು ಸರಿಪಡಿಸಿದ್ದಾರೆ. ಕೂಡ ಒಂದು ತಕ್ಷಣ ಇಂತ ಇದನ್ನ ನಾವು ನಮ್ಮ ಅಧಿಕಾರಿಗಳು ಸೀನಿಯರ್ ಆಫೀಸರ್ ಜೊತೆ ಚರ್ಚೆ ಮಾಡಿ, ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸರಿಪಡಿಸಿದಾರಲ್ಲ, ಆ ಭಾಗದ ರೈತರಿಗೆ ತೊಂದರೆ ಆಗದಂಗೆ ನೋಡ್ಕೊಂಡ್ರೆ ಒಂದು ಒಳ್ಳೆ ಕೆಲಸ ಅಲ್ವಾ. ಹಳೆ 90 ವರ್ಷ ಆಯಿತು, ಹಳೆ ಗೇಟ್ಗಳು ಇವೆಲ್ಲ ಕೂಡ ಒಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತಲ್ವ ಸರ್? ನೀರಾವರಿ ಸಚಿವರ ಜೊತೆ ಮಾತನಾಡಿದ್ದೀನಿ. ಇನ್ನೇನಾದ್ರು ಡ್ಯಾಮೇಜ್ ಇದ್ರೆ ಅದೆಲ್ಲ ಮುಂದೆ ಸರಿಪಡಿಸುವಂತ ಒಂದು ನಿರ್ಧಾರ ತಗೋಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಸಹ ಅದ್ರ ಕಡೆ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ಸರ್, ಈಗ 90 ವರ್ಷದಿಂದ ಯಾವುದೇ ರೀತಿ ಆ ಘಟನೆ ಆಗಿಲ್ಲ. ಒಂದಷ್ಟು ಲೋಪಲು ಇದ್ರೆ ಒಂದಷ್ಟು ಗೇಟ್ಗಳೆಲ್ಲ ಹಳೇದಾಗಿದ್ರೆ ಮತ್ತೊಂದು ಪರಿಶೀಲನೆ ಮಾಡಕ್ಕೆ ಹೇಳಿದ್ದೀನಿ. ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಉಪಮುಖ್ಯಮಂತ್ರಿಗಳಿಗೆ. ಅದು ಸಂಪೂರ್ಣವಾಗಿ ಆ ತರದ ಏನಾರು ಇದ್ರೆ ಬದಲಾವಣೆ ಮಾಡೋದು ಅಥವಾ ಏನ್ ಕರೆಕ್ಷನ್ ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚಲುವರಾಯಸ್ವಾಮಿ ಹೇಳಿಕೆ ಯಾವುದು ಕೂಡ ಆತಂಕ ಪಡಬೇಡಿ ಅಂತ ಹೇಳಿರುವಂತದ್ದು ಮತ್ತು ಜೊತೆಗೆ ಹಳೆ ಒಂದಷ್ಟು ಗೇಟ್ಗಳು ಇರುವ ಹಿನ್ನೆಲೆಯಲ್ಲಿ ಕೂಡ ಇವೆಲ್ಲವೂ ಕೂಡ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಎಲ್ಲವನ್ನು ಕೂಡ ಏನ್ ಮಾಡಬೇಕು ಅನ್ನೋ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ ರಿಪಬ್ಲಿಕ್ ಬೆಂಗಳೂರು. ನೋಡಿ, ಜೊತೆಗೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅಂತ ಹೇಳಿ ತನಿಖೆ ಮಾಡಿಸಿ ಅಧಿಕಾರಿಗಳ ಕಣ್ಣ ಮುಚ್ಚಾಲಾಡಿದ್ರ ಅಥವಾ ಈ ರೀತಿಯಾಗಿ ತಮಿಳುನಾಡಿಗೆ ನೀರನ್ನ ಹರಿಸುವ ಕೆಲಸಗಳಾಯ್ತಾ, ಇದರ ಹಿಂದೆ ಯಾರಿದ್ದಾರೆ ಅಂತೇಳಿ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗ್ತದೆ. ಇದೇ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಉಸ್ತುವಾರಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಪ್ರಶ್ನೆ ಮಾಡಿದಾಗ ಅವ್ರು ಏನಂದ್ರು ಗೊತ್ತಾ ನೋಡಿ. ನಮ್ಮ ಜೊತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂತ ಚಲುವರಾಯಸ್ವಾಮಿ ಇರುವಂತ ಸರ್, KRS ನಲ್ಲಿ ಕ್ರಸ್ಟ್ ಗೇಟ್ ಓಪನ್ ಆಗಿ ನೀರು ಪೋಲ್ ಆಗಿದೆ, ಇದು ಆಡಳಿತದ ಜಿಲ್ಲಾಡಳಿತ ವೈಫಲ್ಯನ ಅಥವಾ ಈ ರೀತಿ ಆರೋಪ ಬರ್ತಾ ಇರುವಂತದ್ದು ಏನ್ರಿ ಇವೆಲ್ಲ ಆಕಸ್ಮಿಕ ಆಗ್ತಕ್ಕಂಥವೆಲ್ಲನೂ ಯಾವ್ದೋ ವೈಫಲ್ಯತೆ ಅಂತ ಹೇಳಿ ಆಕಸ್ಮಿಕವಾಗಿ ಅದನ್ನ ಆಗಿದೆ. ತಕ್ಷಣ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಸರಿಪಡಿಸಿದ್ದಾರೆ, ಯಾವುದೇ ಡ್ಯಾಮೇಜ್ ಆಗ್ತದೆ. ಅಲ್ಲಿ ರೈತ ಮುಖಂಡರು ಹೇಳಿರುವುದು ತಮಿಳುನಾಡಿಗೆ LTMC ಬಿಟ್ಟಿದ್ದಾರೆ ಬೇಕಂತ ಇರುವಂತ ಜನತೆಗೆ ಏನ್ ಕೊಡ್ತಾರೆ ಸಂಬಂಧ 800 ಕ್ಯೂಸೆಕ್ಸ್ 500 ಕ್ಯೂಸೆಕ್ಸ್ ಮೇಲೆ ಹೋಗಿಲ್ಲ. ನೀವು ಸರ್ ಕಂಟ್ರೋಲ್ ಮಾಡಿದ್ದಾರೆ. ರೈತರಿಗೆ ಮಾಹಿತಿ ಇಲ್ಲದೆ ಇರ್ಬೋದು, ಸರ್ ಮಾಡಿದ್ದಾರೆ. ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. 3-4 ಗಂಟೆ ಒಳಗೆ ಅದು ಸರಿಪಡಿಸಿದ್ದಾರೆ. ಕೂಡ ಒಂದು ತಕ್ಷಣ ಇಂತ ಇದನ್ನ ನಾವು ನಮ್ಮ ಅಧಿಕಾರಿಗಳು ಸೀನಿಯರ್ ಆಫೀಸರ್ ಜೊತೆ ಚರ್ಚೆ ಮಾಡಿ, ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸರಿಪಡಿಸಿದಾರಲ್ಲ, ಆ ಭಾಗದ ರೈತರಿಗೆ ತೊಂದರೆ ಆಗದಂಗೆ ನೋಡ್ಕೊಂಡ್ರೆ ಒಂದು ಒಳ್ಳೆ ಕೆಲಸ ಅಲ್ವಾ. ಹಳೆ 90 ವರ್ಷ ಆಯಿತು, ಹಳೆ ಗೇಟ್ಗಳು ಇವೆಲ್ಲ ಕೂಡ ಒಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತಲ್ವ ಸರ್? ನೀರಾವರಿ ಸಚಿವರ ಜೊತೆ ಮಾತನಾಡಿದ್ದೀನಿ. ಇನ್ನೇನಾದ್ರು ಡ್ಯಾಮೇಜ್ ಇದ್ರೆ ಅದೆಲ್ಲ ಮುಂದೆ ಸರಿಪಡಿಸುವಂತ ಒಂದು ನಿರ್ಧಾರ ತಗೋಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಸಹ ಅದ್ರ ಕಡೆ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ಸರ್, ಈಗ 90 ವರ್ಷದಿಂದ ಯಾವುದೇ ರೀತಿ ಆ ಘಟನೆ ಆಗಿಲ್ಲ. ಒಂದಷ್ಟು ಲೋಪಲು ಇದ್ರೆ ಒಂದಷ್ಟು ಗೇಟ್ಗಳೆಲ್ಲ ಹಳೇದಾಗಿದ್ರೆ ಮತ್ತೊಂದು ಪರಿಶೀಲನೆ ಮಾಡಕ್ಕೆ ಹೇಳಿದ್ದೀನಿ. ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಉಪಮುಖ್ಯಮಂತ್ರಿಗಳಿಗೆ. ಅದು ಸಂಪೂರ್ಣವಾಗಿ ಆ ತರದ ಏನಾರು ಇದ್ರೆ ಬದಲಾವಣೆ ಮಾಡೋದು ಅಥವಾ ಏನ್ ಕರೆಕ್ಷನ್ ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚಲುವರಾಯಸ್ವಾಮಿ ಹೇಳಿಕೆ ಯಾವುದು ಕೂಡ ಆತಂಕ ಪಡಬೇಡಿ ಅಂತ ಹೇಳಿರುವಂತದ್ದು ಮತ್ತು ಜೊತೆಗೆ ಹಳೆ ಒಂದಷ್ಟು ಗೇಟ್ಗಳು ಇರುವ ಹಿನ್ನೆಲೆಯಲ್ಲಿ ಕೂಡ ಇವೆಲ್ಲವೂ ಕೂಡ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಎಲ್ಲವನ್ನು ಕೂಡ ಏನ್ ಮಾಡಬೇಕು ಅನ್ನೋ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ ರಿಪಬ್ಲಿಕ್ ಬೆಂಗಳೂರು. ನೋಡಿ, ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನೋಡಿ, ರೈತರು ಈಗ ಬೇಸಿಗೆ ಕಾಲದಲ್ಲಿ ಕುಡಿಯೋದಕ್ಕೆ ನೀರು ಸಿಗಲ್ಲ, ಅಂಥದ್ರಲ್ಲಿ ರೈತರಿಗೆ ನೀರನ್ನ ಉಳಿಸಿಕೊಳ್ಳುವಂತ ಕೆಲಸವನ್ನ ಮಾಡಬೇಕು. ಯಾದಗಿರಿಯಲ್ಲಿ ನಾವು ಒಂದು ಸ್ಟೋರಿಯನ್ನ ಮಾಡಿದ್ವಿ, ಅಲ್ಲಿ ನೀರು ಹರಿಸುವ ಕೆಲಸ ಮಾಡಲಾಗಿತ್ತು ತೆಲಂಗಾಣಕ್ಕೆ. ಈಗ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಿದ್ರ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರಾತ್ರೋರಾತ್ರಿ ಕದ್ದು ಮುಚ್ಚಿ ನೀರನ್ನ ಹರಿಸಿದ್ರ ಅಧಿಕಾರಿಗಳು, ತಮಿಳುನಾಡಿಗೆ ನೀರು ಬಿಟ್ಟು ಸುಳ್ಳನ್ನ ಹೇಳಿದ್ರ? ಮಂಡ್ಯದಲ್ಲಿ ರೈತ ಮುಖಂಡರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ.
ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಂಡ್ಯದ ಅನ್ನದಾತರು ಕಿಡಿಕಾರಿದ್ದಾರೆ. ಏಕಾಏಕಿ ಕೆಆರ್ಎಸ್ ಗೇಟ್ ಓಪನ್ ಮಾಡಿ ತಮಿಳುನಾಡಿಗೆ ನೀರನ್ನು ಹರಿಸಿದ್ದಾರೆ ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. 24 ಗಂಟೆಯಿಂದ ಸತತವಾಗಿ ನೀರು ಹರಿತಾ ಇದೆ. ಕೆಆರ್ಎಸ್ ಗೇಟ್ ಓಪನ್ ಮಾಡೋದಕ್ಕೆ ಕಾರಣ ಏನು ಅನ್ನೋ ಅನುಮಾನಗಳು ಉಟ್ಕೊಳ್ತಾ ಇದೆ. ಅಂದ್ರೆ ತಮಿಳುನಾಡಿಗೆ ನೀರನ್ನು ಹರಿಸಿದ್ರ, ಇಲ್ಲಿ ನಮ್ಮ ರೈತರಿಗೆ ಇನ್ನೊಂದು ತಿಂಗಳು ಹೋದ್ರೆ ನೀರು ಸಿಗೋದಿಲ್ಲ, ಕುಡಿಯೋದಕ್ಕೆ ಹೋಗ್ಲಿ ರೈತರಿಗೆ ನೀರು ಸಿಗೋದಿಲ್ಲ ಬೆಳೆಯನ್ನ ಬೆಳೆಯೋದಕ್ಕೆ. ಇಂತಹ ಸಂದರ್ಭದಲ್ಲಿ ನೀರನ್ನ ಉಳಿಸಿಕೊಳ್ಳುವಂತ ಕೆಲಸ ಆಗಬೇಕಾಗಿತ್ತು, ಆದ್ರೆ ನೀರನ್ನ ಹರಿಸುವ ಕೆಲಸ ಆಗಿದೆ. ಇದರ ಹಿಂದೆ ಯಾರಿದ್ದಾರೆ? ತನಿಖೆಗೆ ಆದೇಶ ಕೊಡುತ್ತಾ ಸರ್ಕಾರ? ರೈತರೇನ್ ಮಾತಾಡಿದಾರೆ ಕೇಳಿ. ಕೆಆರ್ಎಸ್ ಡ್ಯಾಂನ ಗೇಟ್ ಓಪನ್ ಆಗಿ ಸಾವಿರಾರು ಕ್ಯೂಸೆಕ್ ನೀರು ನದಿ ಪಾಲಾಗಿದೆ, ವ್ಯರ್ಥವಾಗಿದೆ. ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಜೊತೆಗೆ ತಮಿಳುನಾಡಿಗೆ ಕದ್ದು ನೀರು ಬಿಟ್ಟು ಇರಬಹುದಾ ಅನ್ನೋ ಅನುಮಾನವೂ ಕೂಡ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇತ್ತೀಚೆಗಷ್ಟೇ ಅಂದ್ರೆ ಕೆಲವು ವರ್ಷಗಳಿಂದಷ್ಟೇ ಗೇಟ್ ಅನ್ನ ಬದಲಾವಣೆ ಮಾಡುವ ಕೆಲಸ ಮಾಡಿದ್ರು, ಆದ್ರೂ ಕೂಡ ಈಗ ಏಕಾಏಕಿ ಗೇಟ್ ಓಪನ್ ಆಗಿತ್ತು ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ? ಅದು ಪವಾಡನೇ ಇರಬೇಕು. ಏನು ಏಕ್ತವ್ 100 ವರ್ಷ ಆಯ್ತಾ ಬಂತು ಕೆಆರ್ಎಸ್ ಡ್ಯಾಮ್ಗೆ, ಯಾವಾಗ್ಲೂ ಆಗಿರ್ಲಿಲ್ಲ. ಈಗ ಇದ್ದಕ್ಕಿದ್ದಂಗೆ ಹೆಂಗ್ ಓಪನ್ ಆಗ್ಬಿಡ್ತದ? ಬದಲಾವಣೆಗಳು ಮಾಡಿದ್ದಾರೆ, ಎಲ್ಲಾ ಗೇಟು ಬದಲಾವಣೆ ಮಾಡಿದ್ದಾರೆ ಬೊಮ್ಮಾಯಿ ಪೀರಿಯಡ್ ನಲ್ಲಿ. ಈಗ ಹೆಂಗೆ ಏಕಾಏಕಿ ಓಪನ್ ಆಗ್ಬಿಡ್ತದ? ಮಾನವರು ಮಾಡಿದ್ರೆ ಓಪನ್ ಹೆಂಗಾಯ್ತು? ನಾವಿಲ್ಲಿ ನೀರಿಗೋಸ್ಕರ ಒದ್ದಾಡ್ತಾ ಇದೀವಿ, ಇವ್ರು ತಮಿಳುನಾಡಿಗೆ ಬಿಡ್ತಾ ಇದಾರೆ. ಈಗ ಹಾಗಾದ್ರೆ ತಮಿಳುನಾಡಿಗೆ ಕದ್ದು ನೀರು ಬಿಡ್ತಾ ಇದಾರೆ ಅಂತ ಸರ್? ಕದ್ದು ಬಿಟ್ಟಿದ್ದಾರೆ ಅಂತ ನಮಗೆ ಅನುಮಾನ. ಇದು ಸತ್ಯ ಗೊತ್ತಾದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ಇಂಜಿನಿಯರ್ ಆಫೀಸಲ್ಲೇ ಇವ್ರನ್ನು ಸಖತ್ತಾಗಿ ನಾವು ಕ್ಲಾಸ್ ತಗೋತೀವಿ. ಮತ್ತೆ ಕೆಆರ್ಎಸ್ ಅಲ್ಲಿ ಇರೋ ಇಂಜಿನಿಯರ್ಗಳು ಇಲ್ಲಿ ಬರ್ಸ್ಕೊತೀವಿ, ಅವ್ರನ್ನ ಬಂದು ನಮಗೆ ಸತ್ಯ ಹೇಳ್ಬೇಕು. ಅವರು ಈ ತರ ಉಡಾಪೆ ಮಾತಾಡ್ಕೊಂಡು ಅದಕ್ಕೆ ಕಟ್ಟಾಯ್ತು, ಇದು ಕಟ್ಟಾಯ್ತು, ನೀರು ಹೋಯ್ತು, 24 ಗಂಟೆ ನೀರು ಹೋಗಿದೆ. ಎಷ್ಟು ನೀರು ಹೋಗಿರ್ಬೋದು ಒಂದು ಇದ್ರಲ್ಲಿ? ಸರ್, ಈಗ ಅಧಿಕಾರಿಗಳ ಜೊತೆ ಮಾತಾಡುವಂತ ಕೆಲಸ ಏನಾದ್ರು ಮಾಡಿದ್ರ? ಒಬ್ರು ಇಂಜಿನಿಯರ್ ಸಿಕ್ಕಿದ್ರು, ಅವ್ರು ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ಅವ್ರು ಸತ್ಯ ಹೇಳಬಹುದಲ್ಲ ಸರ್? ಸತ್ಯ ಹೇಳಿ ಜನಗಳಿಗೆ ಅಟ್ಲೀಸ್ಟ್ ಅವ್ರನ್ನ ಸುಮ್ನಿರ್ಸ್ಬೋದಲ್ಲ? ಸತ್ಯ ಹೇಳಿದ್ರೆ ನಮ್ಮ ಹೊಡೆತ ತಡ್ಕೋಬೇಕಲ್ಲ ಅವರು. ಇಲ್ಲಿ ಮಂಡ್ಯ ಜಿಲ್ಲಾ ರೈತರು ಹೊಡೆತ ತಡ್ಕೋಬೇಕಲ್ಲ, ಭಯ ಇದೆ. ಅದರಿಂದ ಅವ್ರು ಸತ್ಯ ಹೇಳಕ್ ಹಿಂದೆ ಮುಂದೆ ನೋಡ್ತಾ ಇದಾರೆ. ಅವ್ರ ಐಆರ್ ಆಫೀಸರ್ ಏನ್ ಹೇಳ್ಕೊಟ್ಟಿರ್ತಾರ ಅವ್ರಿಗೆ? ಸರ್, ಇತ್ತೀಚೆಗೆ ಟಿಬಿ ಡ್ಯಾಮ್ದು ಗೇಟ್ ಸಮಸ್ಯೆ ಆಗಿ ಸಾಕಷ್ಟು ಸಮಸ್ಯೆ ಆಗಿತ್ತು. ಈಗ ಏಕಾಏಕಿ ಗೇಟ್ ಓಪನ್ ಆಗಿದೆ ಅಂದ್ರೆ ಮಂಡ್ಯ ಜಿಲ್ಲೆಯ ಜನರಿಗೂ ಅದೇ ಆತಂಕ ಇರುತ್ತೆ. ಮಂಡ್ಯ ಕೃಷಿ ಆಧಾರಿತ ಜಿಲ್ಲೆ, ಕಾವೇರಿ ನದಿ ನೀರು ಬಿಟ್ರೆ ಯಾವ ನದಿನೂ ನಮ್ಮ ಸಂಕಷ್ಟದಲ್ಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇರುವ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ನಾವು ಕರ್ನಾಟಕ ಬಂದ್ ಮಾಡಿದಾಗ ಒಂದು ಆಗ್ರಹ ಮಾಡಿದ್ವಿ. ತಮಿಳುನಾಡು ಸ್ಟಾಲಿನ್ ಅವರು ಸಭೆ ಕರೆದ ಸಭೆಗೆ ಹೋಗಬಾರ್ದು ಅಂತ. ಉಪಮುಖ್ಯಮಂತ್ರಿಗಳು ತಮಿಳುನಾಡಿಗೆ ಹೋಗಿದ್ರು. ಏನ್ ಸ್ವಾಮಿ ಮಾತಾಡ್ಕೊ ಬಂದಿದ್ದೀರಿ? ತಮಿಳುನಾಡಿಗೆ 20 ಗಂಟೆ ನೀರು ಬಿಡ್ತೀವಿ ಅಂತ ಒಪ್ಪಂದ ಮಾಡ್ಕೊ ಬಂದಿದ್ದೀರಾ? ಈ ಜಿಲ್ಲೆಯ ಜನ, ಈ ರಾಜ್ಯದ ಜನ ಸಂಕಷ್ಟದಲ್ಲಿ ನೀರಿಲ್ಲದೆ ಸಾಯುವ ನೆಪದಲ್ಲಿ ಸತ್ತೋಗ್ತಾ ಇದ್ದಾರೆ. ಬೆಳೆಗಳಿಗೆ ರಕ್ಷಣೆ ಮಾಡಕ್ಕಾಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಬಿಸಿಲಿನಲ್ಲಿ ಜನ ರೋಡ್ಗೆ ಬಂದು ರಸ್ತೆಯಲ್ಲಿ ಬಂದು ನಿಂತಿದ್ದಾರೆ. ಹಂಗಾದ್ರೆ ಕಾವೇರಿ ನದಿ ನೀರಿನ ಕಾಮಗಾರಿ ಮಾಡಿದ್ರೆ ಅದು ಕಳಪೆ ಕಾಮಗಾರಿನ? ಒಂದು ಜೀವದ ಜನರ ಬದುಕಿನಲ್ಲಿ ಚೆಲ್ಲಾಟ ಆಡ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಇಂತಹ ಹೇಳಿಕೆಗಳನ್ನ ಸಹಿಸಲ್ಲ. ಯಾರು ಅಧಿಕಾರಿಗಳು ಇಲ್ಲಿ ಇದ್ದಾರೆ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಉನ್ನತ ತನಿಖೆ ಆಗಬೇಕು. 24 ಗಂಟೆಗಳ ನೀರು ಹೋಗುತ್ತೆ ಅನ್ನೋದಾದ್ರೆ ಮಂಡ್ಯದ ಜನರಿಗೆ ಏನು ಉತ್ತರ ಕೊಡ್ತೀರಿ ಸ್ವಾಮಿ? ನೀವು ರಾಜ್ಯದ ನೀರಾವರಿ ಸಚಿವರಾಗಿ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ 6.5 ಕೋಟಿ ಜನ ರಕ್ಷಣೆ ಮಾಡಬೇಕಾದ ಹೊಣೆಗಾರಿಕೆ ಇರುವಂತ ಒಬ್ಬ ಮುಖ್ಯಮಂತ್ರಿಯಾಗಿ, ನೀರಾವರಿ ಸಚಿವರಾಗಿ ಏನ್ ಕೊಡ್ತೀರಿ ಅನ್ನುವಂತ ಉತ್ತರವನ್ನ ನಾವು ಕಾಯ್ತಿದೀವಿ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನೋಡಿ, ರೈತರು ಯಾವ